ಶ್ರೀ ಜಗದ್ಗುರು ಗವಿಸಿದ್ದೇಶ್ವರ ಆಯುರ್ವೇದಿಕ್ ಮೆಡಿಕಲ್ ಕಾಲೇಜ್ ಅಂಡ್ ಹಾಸ್ಪಿಟಲ್ ಕೊಪ್ಪಳ. ಸಂರಕ್ಷಣಾ 2023 ರೆಸ್ಪಾನ್ಸಿಬಿಲಿಟಿ ಫಾರ್ ಎ ಬೆಟರ್ ಎನ್ವಿರಾನ್ಮೆಂಟ್ ಆನ್ ಈವ್ ಆಫ್ ಪೊಲ್ಯೂಷನ್ ಕಂಟ್ರೋಲ್ ಡೇ 2023 ಆರ್ಗನೈಸ್ಡ್ ಬೈ ಡಿಪಾರ್ಟ್ಮೆಂಟ್ ಆಫ್ ರಸಶಾಸ್ತ್ರ ಅಂಡ್ ಭೈಷಜ್ಯ ಕಲ್ಪನಾ SJGAMC ಕೊಪ್ಪಳ. Every year on December 2, India observes the National Pollution Control Day to remember and pay tribute to those who lost their lives during the Bhopal gas disaster on December 2 and 3, 1984. This year, in an effort to increase the public awareness of pollution prevention, we have conducted a short video competition for our students. ಏನಿಲ್ಲ ನೋಡು, ಬಟ್ಟೆ ಮಡ್ಸಕತ್ತಿ. ಏನ್ ಇಷ್ಟು ಬೇಗ ಎಲ್ಲ ಕೆಲಸ ಮುಗಿಸ್ಕೊಂಡ್ಬಿಟ್ಟಿದ್ಯಾ? ಮುಂಜಾನೆ ಜಲ್ದಿ ಎದ್ದಿದ್ದ, ಎಲ್ಲ ಕೆಲಸ ಜಲ್ದಿ ಮುಗಿಸಿ ಕುಂತಿ ನೋಡು. ಹೌದಾ? ಮನೇಲಿ ಯಾರು ಕಾಣ್ತಾ ಇಲ್ಲ, ಎಲ್ಲಿಗೆ ಹೋಗಿದ್ದಾರೆ? ಅವ್ವ ಹೊರಗೆ ಹೋಗಾಳ, ತಮ್ಮ ಇಲ್ಲೇ ಕೆರೆಗೆ ಹೋಗ್ಯಾನ ಎಮ್ಮಿ ತೊಳಕ್. ಹೌದಾ? ನಾನು ಹಳ್ಳಕ್ಕೆ ಹೊಂಟೀನಿ ಬಟ್ಟೆ ಒಗ್ಯಕ್ಕೆ, ಬರ್ತೀಯಾ? ಇಲ್ಲ, ನೀನು ಹೋಗಪ್ಪ. ಆಯ್ತು ಬಿಡು. ಎಲ್ಲಿ ಹೋಗ್ತಿದ್ಯಾ ಇಷ್ಟೆಲ್ಲ ಬಟ್ಟೆ ತಗೊಂಡು? ಹಳ್ಳಕ್ಕೆ ಹೊಂಟೀನಿ ಬಟ್ಟೆ ಒಗ್ಯಕ್ಕ. ವಾಟರ್ನ ಇಷ್ಟೆಲ್ಲ ಮಿಸ್ಯೂಸ್ ಮಾಡ್ಕೋತೀರಾ ಮತ್ತೆ ನೀವು? ಇನ್ನೆಲ್ಲಿ ಹೋಗಿಬೇಕು ನಾ ಬಟ್ಟೆ? ಇರೋ 2 ಬಟ್ಟೆನ ಮನೇಲೆ ಹೋಗಿಬೋದಲ್ಲ, 2 ಬಕೆಟ್ ನೀರ್ ತಗೊಂಡು. ಅದು ಬಿಟ್ಟು ಇಷ್ಟೆಲ್ಲ ಹಳ್ಳ ಯೂಸ್ ಮಾಡ್ಕೋತೀರಾ? ನಮ್ಮ ಹಳ್ಳ ನಮ್ಮ ಇಷ್ಟ, ನಾ ಏನಾದ್ರೂ ಮಾಡ್ಕೊಂತಾನ. ನೀ ಯಾರು ಹೇಳಕ ಬಂದ್ಬಿಡ್ಲಿ ದೊಡ್ಡ ಹೇಳಕ. Hey, what these people, they don't even know the value of water. I think I really need to create awareness among these people about the water pollution. ಲೈಟಿಂಗ್ ಸರಿ ಬರಲಿ. ಏನೇ ಕೆರೆಗೆ ಹೋಗಿದ್ಯಾ ನೀರ್ ತರಕ್ಕೆ? ಕುಡಿಯೋ ನೀರು ಖಾಲಿ ಆಗಿತ್ತಾ, ಹೋಗಿ ತುಂಬ್ಕೊಂಡ್ ಬಂದೆ. ಹೌದಾ? ಎಷ್ಟ್ ದಿನ ಆಯ್ತು ನಾವು ಮಾತಾಡಿ? ಬಾ ಸ್ವಲ್ಪ ಮಾತಾಡೋಣ. ಬಾ. ಮಾತಾಡೋಣ. ಇವ್ರು ಇಲ್ಲೇ ಇದಾರೆ, ಮಾತಾಡ್ಸೋಣ ಇರು. ಯವ್ವ ಬಂದ್ಬಿಟ್ಲು, ಯವ್ವ ಏನೋ ಟಸು ಪುಸಿ ಹೇಳಪ್ಪ. ಅವತ್ತಂದ್ರಲ್ಲ ದೊಡ್ಡದಾಗಿ ನಮ್ಮೂರು ನಮ್ ಕೆರೆ ಅಂತ, ಕುಡಿ ತಗೊಂಡ್ ನಿಮ್ಮೂರ್ ಕೆರೆ ನೀರೇ. ಏನೋ ತಂದಳಲಿಕ್ಕೆ ಏನ್ ಹೇಳಕತ್ತಾಳ? ಏನು ನನಗೂ ಗೊತ್ತಿಲ್ಲ, ಏನಂತ ಕೇಳಂತಡಿ ವಿಷಯ. ಅವತ್ತು ನಾನು ನಿನಗೆ ಹೇಳಿದೆ ಅಲ್ಲ, ಕೆರೆ ನೀರಿಗೆ ಹೋಗಿ ಬಟ್ಟೆ ಒಗಿಬೇಡ ಅಂತ. ನನ್ ಮಾತ್ ನೀ ಕೇಳಿದ್ಯಾ? ಕೇಳಲಿಲ್ಲ. ನೀ ಬಟ್ಟೆ ಒಗೆಯೋದ್ರಿಂದ ಅಲ್ಲಿ ಎಷ್ಟೆಲ್ಲ ತೊಂದರೆ ಆಗ್ತದೆ ಅಂತ ನೀನ್ ಸ್ವಲ್ಪ ಆದ್ರೂ ಗೊತ್ತಿದ್ಯಾ? ಈ ನೀರ್ನ ನೀನ್ ಹೆಂಗ್ ಸೇರ್ಸಕ್ ಆಗೋದು, ಅಲ್ಲಿರೋ ಜಲಜೀವಿಗಳು ಸಹ ಈ ನೀರ್ ಕುಡಿದು ಬದುಕೋಕಾಗಲ್ಲ, ಅವು ಸಹ ಸತ್ತೋಗ್ತವೆ. ಹಿಂಗೆ ಈ ನೀರ್ನ ನಂಬ್ಕೊಂಡು ಇಲ್ಲಿರೋ ಸುತ್ತಮುತ್ತ ಜನ ಜೀವನ ನಡೆಸ್ತಿದ್ದಾರೆ. ಅವ್ರು ಹೆಂಗ್ ಬದುಕ್ಬೇಕು, ಅವ್ರು ಈ ನೀರ್ನ ಹೆಂಗ್ ಕುಡಿಬೇಕು, ಅವ್ರ ಆರೋಗ್ಯ ಏನಾಗ್ಬೇಕು? ನೀವು ಕುಡಿಯೋ ಕೆರೆ ನೀರು ಹಿಂಗಿದೆ ಅಂತ ನೀವ್ ಅನ್ಕೊಂಡಿದ್ದೀರಾ, ಆದ್ರೆ ನಾನು ಲ್ಯಾಬ್ ಅಲ್ಲಿ ಟೆಸ್ಟ್ ಮಾಡಿಸಿದಾಗ ಗೊತ್ತಾಗುತ್ತೆ ಇದ್ರಲ್ಲಿ ಎಷ್ಟು ಕ್ರಿಮಿಕೀಟಗಳಿದಾವಂತ. ದಿಸ್ ವಾಟರ್ ಇಸ್ ನಾಟ್ ಅಟ್ ಆಲ್ ಸೂಟಬಲ್ ಫಾರ್ ಡ್ರಿಂಕಿಂಗ್. ಅಂದ್ರೆ ಈ ನೀರು ಕುಡಿಯೋಕೆ ನಿಮಗೆ ಯೋಗ್ಯ ಅಲ್ಲ. ಕರೆನ ಹಾಕಿದ್ರು ನಾವು ಒಳ್ಳೇದಕ್ಕೆ ಹೇಳಿದ್ದಲ್ಲ. ಹೌದ್ ಕಣೆ, ನಾವ್ ಇಷ್ಟ ದಿನ ಬಹಳ ದೊಡ್ಡ ತಪ್ಪು ಮಾಡ್ಬಿಟ್ಟಿದೀವಿ. ಆಯ್ತು, ಇನ್ ಮುಂದೆ ನಾವು ಬಟ್ಟೆ ಹಸು ಕರುಗಳನ್ನೆಲ್ಲ ಮನೇಲೆ ತೊಳೆಯೋಣ. ಇದ್ರ ಬಗ್ಗೆ ನಾವೊಂದೇ ತಿಳ್ಕೊಂಡ್ರೆ ಸಾಲಲ್ಲ, ನಮ್ಮ 3 ಜನಕ್ಕೆಲ್ಲ ಇದ್ರ ಬಗ್ಗೆ ಯಾರು ತಿಳಿಸ್ಬೇಕು. ಹಂಗಿದ್ರೆ ನಾವು ಕೆರೆನ ಸ್ವಚ್ಛವಾಗಿರುತ್ತೆ, ನಾವು ಆರೋಗ್ಯವಾಗಿರ್ತೀವಿ. ಹೌದು. ನೀರು ನಮ್ಮ ಬೇರು, ಅದನ್ನ ನಾವು ಹಾಳು ಮಾಡಿದರೆ ಅದು ನಮ್ಮ ಜೀವನವನ್ನು ನಾಶ ಮಾಡುತ್ತೆ. ವಾಟರ್ ಪೊಲ್ಯೂಷನ್ ಇಟ್ಸ್ ಅ ಫಾಸ್ಟ್ ಸೊಲ್ಯೂಷನ್. ಈ ಚಿತ್ರಗಳನ್ನು ನೋಡಿ ನಾವು ಅರಿತುಕೊಳ್ಳಬೇಕಾಗಿರುವುದೇನೆಂದರೆ, ಕೇವಲ ಈ ಪ್ರಾಣಿ ಅಥವಾ ಮನುಷ್ಯನು ಪಡುತ್ತಿರುವ ಕಷ್ಟವನ್ನು ನೋಡಿ ನಾವು ಮನುಷ್ಯರಾಗಿ ಸುಮ್ಮನಾಗುವುದಲ್ಲ, ಇದರ ಉನ್ನತದ ಕಡೆಗೆ ಅಂದರೆ ಜಲಮಾಲಿನ್ಯ ತಡೆಗಟ್ಟುವುದರ ಕಡೆಗೆ ನಾವು ಹೆಜ್ಜೆ ಹಾಕಬೇಕು.